ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಚಂದ್ರಶೇಖರೇಂದ್ರ ಸರಸ್ವತಿಯವರು ಅನುರಾಧ ನಕ್ಷತ್ರದಲ್ಲಿ ವಿಲ್ಲುಪುರಂ ಅಂದರೆ ದಕ್ಷಿಣ ಆರ್ಕಾಡ್ ಜಿಲ್ಲೆಯಲ್ಲಿರುವ ಕನ್ನಡಿಗ ಸ್ಮಾರ್ತ ಕುಟುಂಬದಲ್ಲಿ ಜಿಲ್ಲಾ ಶಿಕ್ಷಣಾಧಿಕಾರಿಗಳಾದ ಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿಗಳವರ ಎರಡನೇ ಮಗನಾಗಿ ಜನಿಸಿದರು. ಸ್ವಾಮಿ ಮಲೈನ ಸ್ವಾಮಿನಾಥನ ಕುಲದೈವದ ನಂತರ ಮಗುವಿಗೆ ಸ್ವಾಮಿನಾಥನ್ ಎಂದು ಹೆಸರಿಸಲಾಯಿತು. ಸ್ವಾಮಿನಾಥನ್ ಅವರು ತಮ್ಮ ತಂದೆ ಕೆಲಸ ಮಾಡುತ್ತಿದ್ದ ತಿಂಡಿವನಂನಲ್ಲಿರುವ ಆರ್ಕಾಟ್ ಅಮೇರಿಕನ್ ಮಿಷನ್ ಹೈಸ್ಕೂಲ್ನಲ್ಲಿ ತಮ್ಮ ಆರಂಭಿಕ ಶಿಕ್ಷಣವನ್ನು ಪಡೆದರು. ಅವರು ಎಲ್ಲ ಪರೀಕ್ಷೆಗಳಲ್ಲಿ ಎಲ್ಲ ವಿಷಯಗಳಲ್ಲಿ ಮೊದಲ ಸ್ಥಾನದಲ್ಲಿ ನಿಂತು ಹಲವಾರು ಬಹುಮಾನಗಳನ್ನು ಗೆದ್ದರು. ಪವಿತ್ರ ಬೈಬಲ್ ಪಠಣದಲ್ಲಿ ಅವರ ಪ್ರಾವೀಣ್ಯತೆಗಾಗಿ ಅವರು ಬಹುಮಾನವನ್ನು ಗೆದ್ದಿದ್ದಾರೆ ಎಂಬುದು ಕುತೂಹಲಕಾರಿಯಾಗಿದೆ. ಆಚಾರ್ಯರ ಬಾಲ್ಯದಲ್ಲಿ ಅವರ ತಂದೆ ಜ್ಯೋತಿಷ್ಯವನ್ನು ಸಂಪರ್ಕಿಸಿದರು. ಜಾತಕವನ್ನು ಅಧ್ಯಯನ ಮಾಡಿದ ನಂತರ ಜ್ಯೋತಿಷಿಯು ತನ್ನ ಹೆಂಡತಿಗೆ ಸ್ವಲ್ಪ ನೀರು ತರಲು ಹೇಳಿದನು. ಹುಡುಗನ ಪಾದಗಳನ್ನು ತೊಳೆದು ಅವನ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ನಂತರ ಅವರು ದಿಗ್ಭ್ರಮೆಗೊಂಡ ತಂದೆಗೆ ವಿವರಿಸಿದರು. ಒಂದು ದಿನ ಇಡೀ ಪ್ರಪಂಚವು ಅವನ ಪಾದಗಳಿಗೆ ಬೀಳುತ್ತದೆ. 1907 ಫೆಬ್ರವರಿ ಮೊದಲ ವಾರದಲ್ಲಿ ಕಂಚಿ ಕಾಮಕೋಟಿ ಮಠದಿಂದ ಸುಬ್ರಹ್ಮಣ್ಯ ಶಾಸ್ತ್ರಿಗಳಿಗೆ ತಮ್ಮ ಮಗ ಸ್ವಾಮಿನಾಥನ ಜೊತೆ ಬರುವಂತೆ ಸಂದೇಶ ಬಂತು. ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಅವರು ಕರ್ತವ್ಯದ ನಿಮಿತ್ತ ತಿರುಚಿಗೆ ತೆರಳಿದ್ದರು ಮತ್ತು ಸಂಬಂಧಿಕರು ಸ್ವಾಮಿನಾಥನ್ ಅವರನ್ನು ಅವರ ತಾಯಿಯೊಂದಿಗೆ ಕಾಂಚೀಪುರಂಗೆ ಕಳುಹಿಸಲು ವ್ಯವಸ್ಥೆ ಮಾಡಿದರು. ಆಗಿನ ಆಚಾರ್ಯರು ಸಿಡುಬಿನಿಂದ ಬಳಲುತ್ತಿದ್ದರು ಮತ್ತು ಅವರು ಹೆಚ್ಚು ಕಾಲ ಬದುಕುವುದಿಲ್ಲ ಎಂದು ಮುನ್ಸೂಚನೆಯನ್ನು ಹೊಂದಿದ್ದರು ಮತ್ತು ಸ್ವಾಮಿನಾಥನ್ ಅವರನ್ನು ಮುಂದಿನ ಪೀಠಾಧಿಪತಿಯನ್ನಾಗಿ ಸ್ಥಾಪಿಸಲು ನಿರ್ಧರಿಸಿದರು. ಈ ಕಾರಣಕ್ಕಾಗಿಯೇ ಸ್ವಾಮಿನಾಥನ್ ಅವರು ಬಿಡಾರ ಹೂಡಿದ್ದ ಕಾಂಚೀಪುರಂನಿಂದ 30 ಕಿಲೋಮೀಟರ್ ದೂರದಲ್ಲಿರುವ ಕಳೈವೈ ಗ್ರಾಮಕ್ಕೆ ಕರೆತರುವಂತೆ ಮಠದ ಅಧಿಕಾರಿಗಳಿಗೆ ಸೂಚಿಸಿದ್ದರು. ಆದರೆ ಹುಡುಗನ ಆಗಮನದ ಮುಂಚೆಯೇ 66ನೇ ಆಚಾರ್ಯರು ಸಿದ್ಧಿಯನ್ನು ಪಡೆದರು. ಅವರು ಸ್ವಾಮಿನಾಥನ್ ಅವರ ಸೋದರ ಸಂಬಂಧಿ, ಅಂದರೆ ಅವರ ತಾಯಿಯ ಸಹೋದರಿಯ ಮಗ. ಅವರ ಶಿಷ್ಯ ಲಕ್ಷ್ಮೀನಾಥನ್ ಅವರಿಗೆ ಉಪದೇಶವನ್ನು ನೀಡಿದ್ದರು. ಅವರನ್ನು 67ನೇ ಪೀಠಾಧಿಪತಿಯಾಗಿ ಪ್ರತಿಷ್ಠಾಪಿಸಲಾಗಿತ್ತು. ಸ್ವಾಮಿನಾಥನ್ ಮತ್ತು ಅವರ ತಾಯಿ ಕಲೈವೈಗೆ ಪ್ರಾರಂಭಿಸಿದರು. ಕಾಂಚೀಪುರಂಗೆ ರೈಲಿನಲ್ಲಿ ಪ್ರಯಾಣಿಸಿ ಅಲ್ಲಿನ ಶಂಕರ ಮಠದಲ್ಲಿ ತಂಗಿದರು. ಸ್ವಾಮಿನಾಥನ್ ಅವರು ಕುಮಾರಕೋಷ್ಠ ತೀರ್ಥಂನಲ್ಲಿ ಸ್ನಾನ ಮಾಡುತ್ತಿದ್ದಾಗ ಮಠದ ಸೇವಕರೊಬ್ಬರು ಪ್ರತ್ಯೇಕ ಕುದುರೆ ಗಾಡಿಯಲ್ಲಿ ತಮ್ಮೊಂದಿಗೆ ಬರುವಂತೆ ಕೇಳಿಕೊಂಡರು. ಆಚಾರ್ಯ ಅವರ ಸ್ವಂತ ಮಾತುಗಳಲ್ಲಿ, ಅಂದರೆ ಟಿ.ಎಂ.ಪಿ. ಮಹದೇವನ್ ಅವರ ದಿ ಸೇಜ್ ಆಫ್ ಕಂಚಿನಿಂದ ಪುನರುತ್ಪಾದಿಸಲಾಗಿದೆ. ನನ್ನ ತಾಯಿ, ನಾನು ಮತ್ತು ಇತರ ಮಕ್ಕಳೊಂದಿಗೆ ನನ್ನ ಮಗ ಸನ್ಯಾಸ ಆಶ್ರಮವನ್ನು ಸ್ವೀಕರಿಸಿದ ಮೇಲೆ ನನ್ನ ಸಹೋದರಿಯನ್ನು ಸಮಾಧಾನಪಡಿಸಲು ಕಲೈವೈಗೆ ಹೊರಟೆ. ಕಾಂಚೀಪುರಕ್ಕೆ ರೈಲಿನಲ್ಲಿ ಪ್ರಯಾಣಿಸಿ ಅಲ್ಲಿನ ಶಂಕರ ಮಠದಲ್ಲಿ ತಂಗಿದೆವು. ಕುಮಾರಕೋಷ್ಠ ತೀರ್ಥದಲ್ಲಿ ಸ್ನಾನ ಮಾಡಿದೆ. ಹಿಂದಿನ ಆಚಾರ್ಯರು ತೀರಿಹೋದ 10ನೆಯ ದಿನದಂದು ಮಹಾಪೂಜೆಗೆ ವಸ್ತುಗಳನ್ನು ಖರೀದಿಸಲು ಜನರೊಂದಿಗೆ ಕಲೈವೆನಿಂದ ಮಠದ ಗಾಡಿ ಅಲ್ಲಿಗೆ ಬಂದಿತ್ತು. ಅವರಲ್ಲಿ ಒಬ್ಬ ಮಠದ ವಂಶಪಾರಂಪರ್ಯ ಮಠಾಧೀಶರು ನನ್ನನ್ನು ಜೊತೆಯಲ್ಲಿ ಬರುವಂತೆ ಕೇಳಿಕೊಂಡರು. ನನ್ನನ್ನು ಹಿಂಬಾಲಿಸಲು ಕುಟುಂಬದ ಉಳಿದವರಿಗಾಗಿ ಪ್ರತ್ಯೇಕ ಗಾಡಿ ತೊಡಗಿತ್ತು. ಪ್ರಯಾಣದ ಸಮಯದಲ್ಲಿ ಮೇಸ್ತ್ರಿ ನಾನು ಮನೆಗೆ ಹಿಂದಿರುಗುವುದಿಲ್ಲ ಮತ್ತು ನನ್ನ ಉಳಿದ ಜೀವನವನ್ನು ಮಠದಲ್ಲಿಯೇ ಕಳೆಯಬಹುದು ಎಂದು ನನಗೆ ಸುಳಿವು ನೀಡಿದರು. ಮೊದಮೊದಲು ನನ್ನ ಹಿರಿಯ ಸೋದರ ಮಾವ ಮಠಾಧ್ಯಕ್ಷನಾದ ಮೇಲೆ ನಾನು ಅವನೊಂದಿಗೆ ಬಾಳಬೇಕೆನ್ನುವುದು ಅವನ ಆಸೆ ಎಂದುಕೊಂಡೆ. ಆದರೆ ಮೇಸ್ತ್ರಿಯವರು ಗಾಡಿ ಹೊರಡುತ್ತಿದ್ದಂತೆಯೇ ಕ್ರಮೇಣ ವಿಷಯಗಳನ್ನು ಸ್ಪಷ್ಟಪಡಿಸಿದರು. ಆಚಾರ್ಯರವರಿಗೆ ಜ್ವರವಿತ್ತು. ಅದು ಭ್ರಮೆಯಾಗಿ ಬೆಳೆಯಿತು ಮತ್ತು ಅದಕ್ಕಾಗಿಯೇ ನನ್ನನ್ನು ಕುಟುಂಬದಿಂದ ಬೇರ್ಪಡಿಸಿ ಕಾಲೈವೈಗೆ ಕರೆದೊಯ್ಯಲಾಯಿತು. ಈ ಅನಿರೀಕ್ಷಿತ ಘಟನೆಯಿಂದ ನಾನು ದಿಗ್ಭ್ರಮೆಗೊಂಡೆ. ನಾನು ಗಾಡಿಯಲ್ಲಿ ಮಂಡಿಯೂರಿ ಭಂಗಿಯಲ್ಲಿ ಮಲಗಿದ್ದೆ. ನಾನು ಆಘಾತಕ್ಕೊಳಗಾಗಿದ್ದೆ. ರಾಮ ರಾಮ ಎಂದು ನನಗೆ ತಿಳಿದಿದ್ದ ಏಕೈಕ ಪ್ರಾರ್ಥನೆಯನ್ನು ಪುನರಾವರ್ತಿಸಿದೆ. ನನ್ನ ತಾಯಿ ಮತ್ತು ಇತರ ಮಕ್ಕಳು ಸ್ವಲ್ಪ ಸಮಯದ ನಂತರ ಬಂದರು. ಅವರ ಸಹೋದರಿಯನ್ನು ಸಮಾಧಾನಪಡಿಸುವ ಉದ್ದೇಶದ ಬದಲಿಗೆ ಅವರು ಸ್ವತಃ ಸಾಂತ್ವನಗೊಳ್ಳಬೇಕಾದ ಸ್ಥಿತಿಯಲ್ಲಿದ್ದಾರೆ ಎಂದು ಕಂಡುಕೊಂಡರು. 67ನೇ ಮಠಾಧೀಶರು ಶೀಘ್ರದಲ್ಲೇ ನಿಧನರಾದರು. ಸ್ವಾಮಿನಾಥನ್ ಅವರನ್ನು ತಕ್ಷಣವೇ ಕಂಚಿ ಕಾಮಕೋಟಿ ಪೀಠದ
68ನೇ ಮುಖ್ಯಸ್ಥರಾಗಿ ಫೆಬ್ರವರಿ 13, 1907 ತಮಿಳು ತಿಂಗಳ ಮಾಸಿ ಪ್ರಭಾವ ವರ್ಷದ 2ನೇ ದಿನವಾದ ಬುಧವಾರ ಸ್ಥಾಪಿಸಲಾಯಿತು. ಸ್ವಾಮಿನಾಥನ್ ಅವರಿಗೆ 13ನೇ ವಯಸ್ಸಿನಲ್ಲಿ ಸನ್ಯಾಸ ಆಶ್ರಮವನ್ನು ನೀಡಲಾಯಿತು ಮತ್ತು ಚಂದ್ರಶೇಖರೇಂದ್ರ ಸರಸ್ವತಿ ಎಂದು ಹೆಸರಿಡಲಾಯಿತು. 13ನೇ ವಯಸ್ಸಿನಲ್ಲಿ ಸನ್ಯಾಸಿಯ ಕವಚವನ್ನು ಧರಿಸುವುದು ಮತ್ತು ಆಚರಣೆಗಳನ್ನು ನಡೆಸುವುದು, ಅಂದರೆ ತೀವ್ರ ತಪಸ್ಸು, ದೈನ ಮತ್ತು ಪೂಜೆಯನ್ನು ತ್ಯಜಿಸುವುದು ಮತ್ತು ಆಹಾರ ಪದ್ಧತಿಯಲ್ಲಿ ನಿಯಂತ್ರಣದ ಜೊತೆಗೆ ಪರಿತ್ಯಾಗವನ್ನು ಉಲ್ಲೇಖಿಸಬಾರದು. ಮಗುವಿನ ಮೇಲೆ ಮುಗಿಬಿದ್ದಿದ್ದ ಪೋಷಕರು ನಿರೀಕ್ಷೆಗೆ ತಕ್ಕಂತೆ ಬದುಕುವ ಶಕ್ತಿ ಹುಡುಗನಿಗೆ ಇದೆಯೇ ಎಂದು ಆಶ್ಚರ್ಯಪಟ್ಟರು. ಮಠದ ಪದಾಧಿಕಾರಿಗಳು ಸಾಂತ್ವನ ಹೇಳಿ ತಂದೆ ತಾಯಿಗಳಿಗೆ ಇನ್ನೂ 3 ಗಂಡು ಮಕ್ಕಳಿದ್ದು 1 ಮಗುವನ್ನು ದೇಶಕ್ಕೆ ಅರ್ಪಿಸಲು ಹೆಮ್ಮೆ ಪಡಬೇಕು ಎಂದು ನೆನಪಿಸಿದರು. ಅತ್ಯಂತ ಕಟುವಾದ ಮಾತುಗಳು ಪದಾಧಿಕಾರಿಯಿಂದಲೇ ಬಂದವು. ಅವರೆಡೆಗೆ ತೆರಳಿ ನಮಸ್ಕರಿಸಿ, ನೀವೆಲ್ಲ ಯಾಕೆ ಹಿಂಜರಿಯುತ್ತೀರಿ ಎಂದು ಕೇಳಿದರು. ನನ್ನ ಗುರುಗಳಿಂದ ನನಗೆ ಪೂರ್ಣ ಅನುಗ್ರಹವಿದೆ. ನಾನು 68ನೇ ಮಠಾಧಿಪತಿಯಾಗಿ ಈ ಸನ್ಯಾಸ ಪೀಠ ಮತ್ತು ಆಶ್ರಮದ ಹಿರಿಮೆಯನ್ನು ಕಾಪಾಡುತ್ತೇನೆ ಮತ್ತು ನಿರ್ವಹಿಸುತ್ತೇನೆ. ನನಗೆ ಪೂರ್ಣ ಮನಸ್ಸಿನಿಂದ ಅನುಮತಿ ಕೊಡು. ಸಮಾಧಾನಗೊಂಡ ಪೋಷಕರು ಅಲ್ಲಿಂದ ತೆರಳಿದರು. ಕಂಚಿ ಕಾಮಕೋಟಿ ಪೀಠದ 68ನೇ ಪೀಠಾಧಿಪತಿಯಾಗಿ 1907ರಲ್ಲಿ ತಿಂಡಿವನಂಗೆ ಭೇಟಿ ನೀಡಿದಾಗ ಇಡೀ ಊರಿಗೆ ಅವರ ದರ್ಶನವಾಯಿತು. ಅವರನ್ನು 12 ವರ್ಷದ ಹುಡುಗನಾಗಿ ನೋಡಿದ್ದ ಅವರು ಈಗ ಕಂಚಿ ಮಠದ ಪೀಠವನ್ನು ಅಲಂಕರಿಸಿದ್ದಾರೆ. ಹಿರಿಯರು, ಹೆಂಗಸರು ಸೇರಿದಂತೆ ಎಲ್ಲರೂ ಸೇರಿ ಆತನ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಪರಮಪೂಜ್ಯರು ವ್ಯಾಸಂಗ ಮಾಡುತ್ತಿದ್ದ ಆರ್ಕಾಟ್ ಅಮೇರಿಕನ್ ಮಿಷನ್ ಹೈಯರ್ ಸೆಕೆಂಡರಿ ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದರ್ಶನ ಪಡೆದರು. ಆಚಾರ್ಯರು ಪ್ರತಿ ಶಿಕ್ಷಕರೊಂದಿಗೆ ಸಂವಾದ ನಡೆಸಿ ಸ್ಮರಣಿಕೆಗಳನ್ನು ನೀಡಿದರು. 1907 ಮೇ 9ರಂದು, ಅಂದರೆ ಗುರುವಾರ, ಬಿಲವಂಗ ಸಂವತ್ಸರ ಚಿತ್ರಮಾಸ 27ನೇ ದಿನ ಕುಂಭಕೋಣಂ ಮಠದಲ್ಲಿ ಕಂಚಿ ಕಾಮಕೋಟಿ ಪೀಠದ 68ನೇ ಪೀಠಾಧಿಪತಿಗಳಾಗಿ ಪರಮಪೂಜ್ಯರಿಗೆ ಪಟ್ಟಾಭಿಷೇಕಂ ನೆರವೇರಿತು. ತಂಜಾವೂರಿನ ಶಿವಾಜಿ ಮಹಾರಾಜರು ಸೇರಿದಂತೆ ಭಕ್ತರು ಮತ್ತು ಸರ್ಕಾರಿ ಅಧಿಕಾರಿಗಳು, ಪಂಡಿತರು ತಮ್ಮ ಪ್ರತಿನಿಧಿಗಳೊಂದಿಗೆ ಸ್ಮರಣೀಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಅಂದು ಎಲ್ಲ ದೇವಾಲಯಗಳಲ್ಲಿ ಪೂಜೆಗಳು ನಡೆದವು ಮತ್ತು ಆಚಾರ್ಯರು ಎಲ್ಲ ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಿದರು. ಬಳಿಕ ಅನ್ನದಾನ ನಡೆಯಿತು. ಶ್ರೀ ಚಂದ್ರಶೇಖರೇಂದ್ರ ಸರಸ್ವತಿ ಅವರನ್ನು ಜಗದ್ಗುರು ಎಂದು ಗುರುತಿಸಲಾಯಿತು. ಪ್ರಪಂಚಾದ್ಯಂತ ಜನರು ಅವರ ಆಶೀರ್ವಾದವನ್ನು ಬಯಸಿದರು. 109 ವರ್ಷಗಳ ಹಿಂದೆ 13ನೇ ಫೆಬ್ರವರಿ 1907ರಂದು 13ನೇ ವಯಸ್ಸಿನಲ್ಲಿ ಶ್ರೀ ಮಹಾಪೆರಿಯವರು ಸನ್ಯಾಸ ಆಶ್ರಮವನ್ನು ತೆಗೆದುಕೊಂಡರು. ಜಗತ್ತು ಅವನ ಪಾದದಲ್ಲಿ ಮುಂದುವರಿಯುತ್ತದೆ. ಈ ಮಂಗಳಕರ ದಿನದಂದು ನಾವು ಒಟ್ಟಾಗಿ ಪ್ರಾರ್ಥಿಸೋಣ ಮತ್ತು ಅಂಬಾಳ್, ಶ್ರೀ ಕಾಮಾಕ್ಷಿ, ಶ್ರೀ 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 ಮಹಾಪೆರಿಯವ ಅವರ ಆಶೀರ್ವಾದವನ್ನು ಎಲ್ಲರಿಗೂ ನೀಡೋಣ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಕಂಚಿ ಋಷಿ ಶ್ರೀ ಚಂದ್ರಶೇಖರೇಂದ್ರ ಮಹಾಸ್ವಾಮಿಗಳು. ಜಗದ್ಗುರು ಶ್ರೀ ಚಂದ್ರಶೇಖರ ಮಹಾಸ್ವಾಮಿಗಳು ಕಾಂಚಿ ಕಾಮಕೋಟಿ ಪೀಠದ 68ನೇ ಶಂಕರಾಚಾರ್ಯರು. ಅವರು ಸ್ವಾಮಿನಾಥನ್ ಶರ್ಮಾ ಎಂದು ಜನಿಸಿದರು ಮತ್ತು ಅವರು ಕನ್ನಡ ಮಾತನಾಡುವ ಸ್ಮಾರ್ತ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರು. ಅವರ ಪೋಷಕರು ಸುಬ್ರಹ್ಮಣ್ಯ ಶಾಸ್ತ್ರಿ ಮತ್ತು ಮಹಾಲಕ್ಷ್ಮಿ. ತಾಯಿ ತಿರುವಯ್ಯವಾರು ಸಮೀಪದ ಈಜಿಯಂಗುಡಿ ಗ್ರಾಮದವರು. ಸಂತನು ತನ್ನ ಹೆತ್ತವರ 2ನೇ ಮಗುವಾಗಿದ್ದನು ಮತ್ತು ಅವನ ಉಪನಯನವನ್ನು 1905ರಲ್ಲಿ ತಿಂಡಿವನಂನಲ್ಲಿ ನಡೆಸಲಾಯಿತು. ಅವರು ಮುನ್ನೆಚ್ಚರಿಕೆಯ ಮಗುವಾಗಿದ್ದರು ಮತ್ತು ಅವರ ಹಿಂದಿನ ದಿನಗಳಲ್ಲಿಯೂ ಧರ್ಮಗ್ರಂಥಗಳಲ್ಲಿ ಚೆನ್ನಾಗಿ ಪಾರಂಗತರಾಗಿದ್ದರು. ಕಂಚಿ ಚಂದ್ರಶೇಖರೇಂದ್ರ ಸರಸ್ವತಿ 466ನೇ ಆಚಾರ್ಯರು ತಿಂಡಿವನಂನ ಬಳಿಯ ಪೆರುಮುಕ್ಕಲ್ನಲ್ಲಿ ಬೀಡು ಬಿಟ್ಟಿದ್ದರು ಮತ್ತು ಅವರು ಕಲೈವನಲ್ಲಿ ಸಿದ್ಧಿಯನ್ನು ಪಡೆದರು ಎಂಬ ಇತಿಹಾಸವು ಹೇಳುತ್ತದೆ. ಸ್ವಾಮಿನಾಥನ್ ಶರ್ಮಾ ಅವರು ತಾಯಿಯ ಸೋದರ ಸಂಬಂಧಿಯನ್ನು ಆಚಾರ್ಯರಾಗಿ, ಅಂದರೆ ಮಹಾದೇವೇಂದ್ರ ಸರಸ್ವತಿ ಸ್ಥಾಪಿಸಲಾಯಿತು. ಅವನಿಗೆ ಜ್ವರವಿತ್ತು. ಅದರ ನಂತರ ಅನಿರೀಕ್ಷಿತ ಘಟನೆಗಳು ಸಂಭವಿಸಿದವು. ಅಂತಿಮವಾಗಿ ಸ್ವಾಮಿನಾಥನ್ ಶರ್ಮಾ ಅವರನ್ನು 1907ರಲ್ಲಿ 68ನೇ ಮಠಾಧೀಶರಾಗಿ ಸ್ಥಾಪಿಸಲಾಯಿತು. ಅವರಿಗೆ ಚಂದ್ರಶೇಖರೇಂದ್ರ ಸರಸ್ವತಿ ಎಂಬ ಹೆಸರನ್ನೂ ಇಡಲಾಯಿತು.
ಆಚಾರ್ಯರಿಗೆ ಹಲವಾರು ವಿದ್ವಾಂಸರಿಂದ ಒಳಹರಿವು ನೀಡಲಾಯಿತು ಮತ್ತು ಅವರು ಕುಂಭಕೋಣಂನಲ್ಲಿ ಮಠದ ಪಂಡಿತರೊಂದಿಗೆ 2 ವರ್ಷಗಳನ್ನು ಕಳೆದರು. ಅಖಂಡ ಕಾವೇರಿಯ ಉತ್ತರ ದಂಡೆಯಲ್ಲಿರುವ ಮಹೇಂದ್ರ ಮಂಗಲಂ 1911 ಮತ್ತು 1914 ನಡುವೆ ಅವರ ವಾಸಸ್ಥಳವಾಗಿತ್ತು. ಅವರು ಛಾಯಾಗ್ರಹಣ, ಗಣಿತ ಮತ್ತು ಖಗೋಳಶಾಸ್ತ್ರದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ದರು. ಆಚಾರ್ಯರಿಗೆ 21 ವರ್ಷ ತುಂಬುವವರೆಗೂ ಮಠವನ್ನು ವಾರ್ಡ್ಗಳ ನ್ಯಾಯಾಲಯ ನಿರ್ವಹಿಸುತ್ತಿತ್ತು ಎಂದು ನಾನು ತಿಳಿದುಕೊಂಡೆ. ಮಹಾಪೆರಿಯವ ಅವರನ್ನು ಕಲೈವೆಗೆ ಕರೆದೊಯ್ಯುವ ಬಂಡಿಯನ್ನು ಏರುವ ಮೊದಲು ಕುಮಾರಕೋಷ್ಟ ತೀರ್ಥದಲ್ಲಿ ಸ್ನಾನ ಮಾಡಿದರು. 12 ವರ್ಷದ ಹುಡುಗನಿಗೆ ಗಾಡಿಯಲ್ಲಿ ಚಲಿಸುವಾಗ ಫಾಂಟಿಫಿಕೇಟ್ ಇರುವುದಾಗಿ ಹೇಳಲಾಯಿತು. ಅದನ್ನು ತಿಳಿದುಕೊಂಡ ಅವರು ರಾಮ ಎಂಬ ಪದವನ್ನು ಪದೇ ಪದೇ ಹೇಳತೊಡಗಿದರು. ಉಳಿದದ್ದು ಇತಿಹಾಸ. ಅನುಶಮ ಜನಿಸಿದ ಮಹಾಪೆರಿಯವ ಮೂಲಂನಲ್ಲಿ ಮಠಾಧೀಶರು. ಮಹಾಪೆರಿಯವ ಅವರ ವಿಶ್ವಗುರು ಆದಿಶಂಕರ ಭಗವತ್ಪಾದರು ಪ್ರತಿಪಾದಿಸಿದ ಅದ್ವೈತ ಮತವನ್ನು ಅಭ್ಯಾಸ ಮಾಡಿದ್ದರು. ಕಾಂಚಿಯ ಋಷಿಯು ಹಲವಾರು ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡಿದ್ದರು ಮತ್ತು ವಿಷ್ಣು ಸಹಸ್ರನಾಮಂನಂತಹ ವಿವಿಧ ಗ್ರಂಥಗಳ ಪಠಣವನ್ನು ಹೆಚ್ಚಿಸಿದ್ದರು. ಅವರು ಉಚ್ಚಾರಣೆಗೆ ಸಂಬಂಧಿಸಿದಂತೆ ವೈದಿಕ ಪುರೋಹಿತರಿಗೆ ಸಹಾಯ ಮಾಡಿದರು. ಮಹಾಪೆರಿಯವ ಅವರು ವಿಶ್ವವಿಜ್ಞಾನ, ಜ್ಞಾನಶಾಸ್ತ್ರ, ತಾತ್ವಿಕ ಸಿದ್ಧಾಂತಗಳು, ಧ್ಯಾನ ಮತ್ತು ಇತರ ವಿಷಯಗಳ ಮೇಲಿನ ನಿಯಮಗಳನ್ನು ವಿವರಿಸುವ ಕಠಿಣ ಆಗಮ ಬೋಧನೆಗಳನ್ನು ಜಾರಿಗೆ ತಂದರು. ಕಂಚಿಯ ಋಷಿಯು ಭಕ್ತರನ್ನು ದೇವಾಲಯಗಳಿಗೆ ಪ್ರವೇಶಿಸಲು ಪ್ರಾರಂಭಿಸಿದನು. ನಿಜವಾದ ರಾಷ್ಟ್ರವಾದಿ ಧ್ವಜದ ಮಹತ್ವ ಮತ್ತು ಅದರಲ್ಲಿರುವ ಧರ್ಮಚಕ್ರದ ಬಗ್ಗೆ ಭಾಷಣ ಮಾಡಿದರು. ಅವರು ಭಾರತಾದ್ಯಂತ ಸಂಚರಿಸಿ ಪ್ರವಚನ ನೀಡಿದರು. ಮಹಾನ್ ಋಷಿ ಧರ್ಮ, ಪ್ರಾಚೀನ ಸಂಸ್ಕೃತಿ ಮತ್ತು ವಿವಿಧ ವಿಷಯಗಳ ಬಗ್ಗೆ ಮಾತನಾಡಿದರು. ಈ ದೊಡ್ಡತನದ ಮುಖ್ಯ ಸ್ವೀಕರಿಸುವವರು ಸಾಮಾನ್ಯರು. ಅವರ ಪ್ರವಚನಗಳನ್ನು ನದಿ ಪಾತ್ರಗಳು, ಸಣ್ಣ ಸಭಾಂಗಣಗಳು ಮತ್ತು ಸರಳವಾದ ಜಗುಲಿಗಳಲ್ಲಿ ನೀಡಲಾಯಿತು ಮತ್ತು ಅವರ ವಿಧಾನವು ಸರಳವಾಗಿತ್ತು. ಅವರು ಎಲ್ಲ ಪ್ರವಚನಗಳನ್ನು ಅವರ ಶಿಷ್ಯರಾದ ಆರ್ ಗಣಪತಿ ಅವರು ದೈವತಿನ್ ಕುರಲ್ ಅಂದರೆ ದೇವರ ಧ್ವನಿ ಎಂಬ ಶೀರ್ಷಿಕೆಯಡಿಯಲ್ಲಿ ಸಂಗ್ರಹಿಸಿದ್ದಾರೆ. ಇದು ಇಂಗ್ಲಿಷ್, ತಮಿಳು ಮತ್ತು ಹಲವಾರು ಭಾಷೆಗಳಲ್ಲಿ ಪ್ರಕಟವಾಯಿತು. ಮಹಾಪೆರಿಯವ ದೇಶದಾದ್ಯಂತ ಸಂಚರಿಸಿ ಸಂಕಷ್ಟದಲ್ಲಿರುವ ಭಾರತೀಯರಿಗೆ ಮಾರ್ಗದರ್ಶನ ನೀಡುವ ಮೂಲಕ ಸನಾತನ ಧರ್ಮವನ್ನು ಪುನರುಜ್ಜೀವನಗೊಳಿಸಿದರು. ಹಲವಾರು ಶಾಲೆಗಳು ಮತ್ತು ಸಂಸ್ಥೆಗಳನ್ನು ಅವರು ಸ್ಥಾಪಿಸಿದರು ಮತ್ತು ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕ ಎಫ್.ಜಿ. ನಟೇಶ್ ಅಯ್ಯರ್ ಅವರನ್ನು ಕ್ರಿಶ್ಚಿಯನ್ ಧರ್ಮದಿಂದ ಹಿಂದೂ ಧರ್ಮಕ್ಕೆ ಮರುಪರಿವರ್ತಿಸಿದರು. ಈ ಮಹಾನುಭಾವರು ತಿರುಚಿಯಲ್ಲಿ ಕಾಂಚಿ ಋಷಿಗಳಿಗೆ ಭವ್ಯವಾದ ಸ್ವಾಗತವನ್ನು ನೀಡಿದರು. ಹಲವಾರು ಗಣ್ಯರು ಮಹಾಪೆರಿಯವರನ್ನು ಭೇಟಿ ಮಾಡಿದ್ದರು ಮತ್ತು ಅವರಲ್ಲಿ ದಲೈಲಾಮಾ, ಸತ್ಯಸಾಯಿ ಬಾಬಾ, ಗಾಂಧಿ, ರಾಜಾಜಿ, ಕನ್ನಡಾಸನ್ ರಾಜ ಮತ್ತು ನೇಪಾಳದ ರಾಣಿ, ಗ್ರೀಸ್ನ ರಾಣಿ ಮಾತೆ ಆರ್ ವೆಂಕಟರಾಮನ್, ಶಂಕರ್ ದಯಾಳ್ ಶರ್ಮಾ, ಕಲ್ಗಿ ಕೃಷ್ಣಮೂರ್ತಿ, ಇಂದಿರಾ ಗಾಂಧಿ ಸೇರಿದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ, ಎಂ.ಜಿ. ರಾಮಚಂದ್ರನ್, ಎಂ.ಎಸ್. ಸುಬ್ಬಲಕ್ಷ್ಮಿ, ಶಿವಾಜಿ ಗಣೇಶನ್, ಇಳೆಯರಾಜ, ಜೆ.ಡಿ. ಬಿರ್ಲಾ ಮತ್ತು ಜೆ.ಆರ್.ಡಿ. ಟಾಟಾ. ಅವರ ಕಿರಿಯ ಸಹೋದರ ಸದಾಶಿವ ಶಾಸ್ತ್ರಿ ಶಿವನ್ ಎಸ್.ಎ.ಆರ್. ಎಂದು ಜನಪ್ರಿಯರಾಗಿದ್ದರು ಮತ್ತು ಅವರ ಪುಸ್ತಕ ಏಣಿಪಡಿಗಳಲ್ಲಿ ಮಾಂದರ್ಗಳು ಬಹಳ ಜನಪ್ರಿಯವಾಗಿದೆ. ಇದರ ಬಗ್ಗೆ ಮಾತನಾಡಲು ಪ್ರತ್ಯೇಕ ಅಧ್ಯಾಯ ಬೇಕು. ಮಹಾಪೆರಿಯವ ಅಯೋಧ್ಯೆಗೆ ಕೊಂಡೊಯ್ಯಬೇಕಾದ ಇಟ್ಟಿಗೆಗಳ ಮೇಲೆ ರಾಮ ಎಂದು ಹೆಸರು ಕೆತ್ತಿದನು. ಈ ಇಟ್ಟಿಗೆಗಳನ್ನು ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣಕ್ಕೆ ಬಳಸಲಾಗಿತ್ತು. ಅವರು ರಾಮಭಕ್ತ. ಏಕಾಂಬರಂ ಮಾಮ ಅವರನ್ನು ರಾಮನಾಮ ಬ್ಯಾಂಕ್ ಆರಂಭಿಸಲು ಪ್ರಾರಂಭಿಸಿದರು. ಈ ಪ್ರಚೋದನೆಯಿಂದಲೇ ಇಲ್ಲಿಯವರೆಗೆ 8,000 ಕೋಟಿಗೂ ಹೆಚ್ಚು ರಾಮನಾಮವನ್ನು ಬರೆಯಲಾಗಿದೆ. ಬ್ಯಾಂಕರ್ ಎಂ.ಎನ್. ರಾಮಸ್ವಾಮಿ ಅಯ್ಯರ್ ಮತ್ತು ಅವರ ಮಗ ಎಂ.ಆರ್. ನರಸಿಂಹನ್ ಅವರು ಮಹಾಪೆರಿಯವರೊಂದಿಗೆ ಗಾಢವಾಗಿ ಅಂಟಿಕೊಂಡಿದ್ದರು. ವಿಕ್ಕು ವಿನಾಯಕರಂ ಅವರಂತಹ ಹಲವಾರು ಸಂಗೀತಗಾರರು ಅವರ ಮೇಲೆ ಪ್ರತಿಜ್ಞೆ ಮಾಡುವುದನ್ನು ಮುಂದುವರೆಸಿದ್ದಾರೆ. ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಎಂ.ಎಸ್. ಸುಬ್ಬಲಕ್ಷ್ಮಿಯವರು ವಿಶ್ವಸಂಸ್ಥೆಯಲ್ಲಿ ಮೈತ್ರಿಂ ಭಜತೆ ಎಂಬ ತಮ್ಮ ರಚನೆಯನ್ನು ನೀಡಿದ್ದಾರೆ. ಕೊಯಮತ್ತೂರು ಮೂಲದ ವಕೀಲ ಟಿ.ಎಸ್. ರಾಘವೇಂದ್ರನ್ ಅದ್ವೈತಿ ಮತ್ತು ವಿಶಿಷ್ಟಾದ್ವೈತಿಗಳೊಂದಿಗೆ ಕಾಂಚಿ ಮಠದಲ್ಲಿ ಆಚಾರ್ಯರನ್ನು ಭೇಟಿಯಾದದ್ದನ್ನು ನೆನಪಿಸಿಕೊಳ್ಳುತ್ತಾರೆ. ದ್ವೈತ, ವಿಶಿಷ್ಟಾದ್ವೈತ, ಅದ್ವೈತ 3 ಸಂಗಮವಾಗುತ್ತಿದೆ ಎಂದು ಸಾರಿದ್ದರು.
ಖ್ಯಾತ ವಿದ್ವಾಂಸರಾದ ಸುಜಾತ ವಿಜಯರಾಘವನ್ ಅವರು ಮಹಾಪೆರಿಯವರಿಗೆ ಸಂಬಂಧಿಸಿದ ಬಹಳಷ್ಟು ಸಾಹಿತ್ಯ ಕೃತಿಗಳನ್ನು ಮಾಡಿದ್ದಾರೆ. ಉದ್ಯಮಿ ಧರಣೇಂದ್ರ ಮೊಮ್ಮಯ್ಯ ಅವರು ಮಹಾಪೆರಿಯವ ಅವರ ಹಲವಾರು ಅನುಯಾಯಿಗಳೊಂದಿಗೆ, ವಿಶೇಷವಾಗಿ ಸಂಗೀತಗಾರರ ಅನುಯಾಯಿಗಳೊಂದಿಗೆ ಆಳವಾದ ಸಂಪರ್ಕವನ್ನು ಹೊಂದಿದ್ದಾರೆ. ಪೆರಿಯವನ ಜನ್ಮಸ್ಥಳವಾದ ಈಚಿಯಾಂಗುಡಿಗೆ ಆಗಾಗ ಭೇಟಿ ನೀಡುತ್ತಿದ್ದರು. ಮಹಾಪೆರಿಯವನಿಗೆ ಹಲವಾರು ದೇವಾಲಯಗಳನ್ನು ಕಟ್ಟಲಾಗಿದೆ ಎಂದು ತಿಳಿದು ಬಂದಿದೆ. ಕೊಯಮತ್ತೂರಿನ ಬಳಿಯ ಪೇರೂರಿನಲ್ಲಿರುವ ದೇವಾಲಯವು ಅವುಗಳಲ್ಲಿ ಒಂದು. ನನ್ನ ಬಾಲ್ಯದ ದಿನಗಳಲ್ಲಿ ಮಹಾಪೆರಿಯವ ಪರಿಚಯವಾಯಿತು. ಜನರು ಅವನ ಬಗ್ಗೆ ಮಾತನಾಡುತ್ತಿರುವುದು ನನಗೆ ನೆನಪಿದೆ. ಕಲ್ಕಿ ಪತ್ರಿಕೆಯು ಸದಾ ಅವರ ಸಂದೇಶವನ್ನು ಹೊರತರುತ್ತದೆ. ಕಲ್ಕಿಯ ದೀಪಾವಳಿ ಆವೃತ್ತಿಯು ವಿಶೇಷವಾಗಿರುತ್ತದೆ ಮತ್ತು ಅದು ಮಹಾಪೆರಿಯವನ ಉತ್ತಮ ಚಿತ್ರವನ್ನು ಹೊಂದಿರುತ್ತದೆ. ಅವನೊಂದಿಗೆ ಸಂಬಂಧಿಸಿದ ಕಥೆಗಳು ಎಲ್ಲ ಪ್ರಕಟಣೆಗಳಲ್ಲಿ ನಿರಂತರವಾಗಿ ಇರುತ್ತದೆ. ಮಹಾಪೆರಿಯವರ ಸುದೀರ್ಘ ಅಧಿಕಾರಾವಧಿಯು ಅವರ ಚಾತುರ್ಮಾಸ್ಯವು ಹಲವಾರು ಪವಿತ್ರ ಸ್ಥಳಗಳಲ್ಲಿ ನಡೆಯುವುದನ್ನು ಖಚಿತಪಡಿಸಿತು. ತಿರುವೆಲ್ಲಿಯಾಂಗುಡಿಯಲ್ಲಿ ತನ್ನ ಚಾತುರ್ಮಾಸ್ಯದ ಬಗ್ಗೆ ಭಕ್ತ ಹೇಳಿದ್ದು ನನಗೆ ನೆನಪಿದೆ. ಪ್ರತಿಭಾವಂತ ಕಲಾವಿದ ಗಂಗಾಧರನ್ ಅವರು ಒರಿರುಕ್ಕೈಗೆ ಹೋಗಿದ್ದೇನೆ ಎಂದು ಹೇಳಿದರು ಮತ್ತು ನಂತರ ಅವರ ಭಾವಚಿತ್ರವನ್ನು ಮಾಡಲು ಮಹಾಪೆರಿಯವನ ಆಶೀರ್ವಾದವನ್ನು ಪಡೆದರು. ಮಹಾಪೆರಿಯವರು ಒಂದೆಡೆ ಕುಳಿತು ಮೌನವನ್ನು ತಾಳುತ್ತಿದ್ದರು. ಗಂಗಾಧರನ್ ಅವರು ಮುಂದೆ ಕುಳಿತು ಭಾವಚಿತ್ರ ಮಾಡಲು ಪ್ರಾರಂಭಿಸಿದರು. ಪೆರಿಯವ ಒಮ್ಮೆ ತನ್ನ ಭಂಗಿಯನ್ನು ಬದಲಾಯಿಸುತ್ತಿದ್ದನು ಮತ್ತು ಇದು ವಾಸ್ತವವಾಗಿ ಗಂಗಾಧರನಿಗೆ ಅಗತ್ಯವಾಗಿತ್ತು. ಇದು ವಾಣಿಜ್ಯ ಕಲಾವಿದನಾಗಿ ಅವರ ಮೊದಲ ಕೆಲಸವಾಗಿತ್ತು ಮತ್ತು ಅವರು ಅದ್ಭುತವಾದ ತುಣುಕುಗಳನ್ನು ಮಾಡಿದರು. RVS ಮಣಿನಾಯ್ಡುಗಾಗಿ ಮಹಾಪೆರಿಯವರ ದೊಡ್ಡ ಭಾವಚಿತ್ರವನ್ನು ರಚಿಸುವಾಗ ಗಂಗಾಧರನ್ ನನಗೆ ಈ ಕಥೆಯನ್ನು ಹೇಳಿದರು. ಈ ಕೈಗಾರಿಕೋದ್ಯಮಿಯು ಒಮ್ಮೆ ಗಂಗಾಧರನಿಗೆ ಮಹಾಪೆರಿಯವನ ದೊಡ್ಡ 6x4 ಭಾವಚಿತ್ರವನ್ನು ಮಾಡುವಂತೆ ವಿನಂತಿಸಿದ್ದರು. ಮಹಾಪೆರಿಯವನ ಫೋಟೋಗಳ ಸಂಗ್ರಹವನ್ನು ಒಳಗೊಂಡ ಒಂದು ಉತ್ತಮ ಪುಸ್ತಕವನ್ನು ಸ್ವಾಧೀನಪಡಿಸಿಕೊಂಡಿತು ಮತ್ತು ಇದನ್ನು ಗಂಗಾಧರನಿಗೆ ನೀಡಲಾಯಿತು. ಫಲಿತಾಂಶವು ಅಸಾಧಾರಣವಾಗಿತ್ತು. ಮೆಟ್ಟೂರು ಸ್ವಾಮಿಯು ಮಹಾಪೆರಿಯವನ ಸನ್ನಿಹದಲ್ಲಿದ್ದರು ಮತ್ತು ಅವರು ಹಲವಾರು ಭಕ್ತರ ಮೂಲಕ ಸಿದ್ಧಗಂಗೆಯಿಂದ 108 ಹಿತ್ತಾಳೆ ಪಾತ್ರೆಗಳನ್ನು ನೀರನ್ನು ಸಂಗ್ರಹಿಸಿದರು. ಅದರಿಂದಲೇ ಮಹಾಪೆರಿಯವನಿಗೆ ಅಭಿಷೇಕ ಮಾಡಬೇಕೆಂದುಕೊಂಡಿದ್ದರು. ಆದಾಗ್ಯೂ ಗಂಗೈಕೊಂಡ ಚೋಳಪುರಂದಲ್ಲಿರುವ ರಾಜೇಂದ್ರ ಚೋಳನ ಆಳ್ವಿಕೆಯಲ್ಲಿ ಸ್ಥಾಪಿಸಲಾದ ಬೃಹದೀಶ್ವರರನ್ನು ಈ ನೀರಿನಿಂದ ಅಭಿಷೇಕಿಸಬೇಕೆಂದು ಸಂತರು ಆದೇಶಿಸಿದರು. ಮಹಾನ್ ರಾಜೇಂದ್ರ ಚೋಳನು ತನ್ನ ಸೈನ್ಯವನ್ನು ಗಂಗಾ ನದಿಗೆ ಕಳುಹಿಸಿದ್ದಕ್ಕಾಗಿ ಹೆಚ್ಚು ಅರ್ಹನೆಂದು ಮಹಾಪೆರಿಯವ ಹೇಳಿದ್ದಾರೆ. ಆದುದರಿಂದ ಅಭಿಷೇಕವನ್ನು ನೆರವೇರಿಸಲಾಯಿತು ಮತ್ತು ಅದರ ನಂತರ ಅನ್ನಾಭಿಷೇಕವನ್ನು ಮಾಡಲಾಯಿತು. ಅನ್ನಾಭಿಷೇಕಕ್ಕೆ ಬೇಕಾಗುವ ಅಕ್ಕಿಯನ್ನು ಪ್ರತ್ಯೇಕ ಮನೆಗಳಿಂದ ಸಂಗ್ರಹಿಸಲಾಯಿತು. ಗಂಗೈಕೊಂಡ ಚೋಳಪುರದಲ್ಲಿ ಬೃಹದೇಶ್ವರ ದೇವರಿಗೆ ಅಭಿಷೇಕ ಮಾಡಿದ ನಂತರ ಮಹಾಪೆರಿಯವ ಗಂಗಾ ತೀರ್ಥವನ್ನು ಸ್ವೀಕರಿಸಲು ಸಂತೋಷಪಟ್ಟರು. ಪುರಾತನ ದೇವಾಲಯದಲ್ಲಿ ಇಂದಿಗೂ ಅನ್ನಾಭಿಷೇಕ ನಡೆಯುತ್ತಿದೆ. ಆಂಧ್ರ ಪ್ರದೇಶದ ಹಲವಾರು ಭಕ್ತರು ಅವರ ಆರೋಹಣದ 75ನೇ ವರ್ಷದಲ್ಲಿ ಚಿನ್ನದ ಕಿರೀಟವನ್ನು ಅರ್ಪಿಸಿದರು. ಮಹಾಪೆರಿಯವ ಅದನ್ನು ಸ್ವೀಕರಿಸಲು ನಿರಾಕರಿಸಿದರು. ಆದರೆ ಇದನ್ನು ಪ್ರಬಲ ಚೋಳ ಚಕ್ರವರ್ತಿ ರಾಜರಾಜ ಚೋಳ ಕಿರೀಟವಾಗಿ ಬಳಸಬಹುದು ಎಂದು ಸಲಹೆ ನೀಡಿದರು. ತಿರುಮೈರ್ಗಳನ್ನು ಹೊರತಂದ ಮಹಾನ್ ಚೋಳ ಚಕ್ರವರ್ತಿ, ಆದ್ದರಿಂದ ಅದನ್ನು ತಿರುಮರೈ ತಂದ ದೇವನ್ ಎಂದು ಕರೆಯುತ್ತಾರೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಚಿನ್ನದ ಕಿರೀಟವನ್ನು ಅಧಿಕಾರಿಗಳಿಗೆ ನೀಡಲಾಯಿತು ಮತ್ತು ಅದನ್ನು ರಾಜರಾಜ ಚೋಳನ ಐಕಾನ್ ಪಟ್ಟಾಭಿಷೇಕಕ್ಕಾಗಿ ವರ್ಷದಿಂದ ವರ್ಷಕ್ಕೆ ಅವನ ಜನ್ಮದಿನವಾದ ಐಪಸ್ಸಿ ಸಾದಂನಲ್ಲಿ ಬಳಸಲಾಯಿತು. ಮತ್ತೊಂದು ಸಂದರ್ಭದಲ್ಲಿ ಕೆಲವು ರಷ್ಯಾದ ಸಂದರ್ಶಕರು ಮಹಾಪೆರಿಯವರನ್ನು ಭೇಟಿಯಾಗುವ ಅದೃಷ್ಟವನ್ನು ಪಡೆದರು ಮತ್ತು ಅವರಿಗೆ ಆಶ್ಚರ್ಯವಾಗುವಂತೆ ಅವರು ಸಂದರ್ಶಕರು ಸೇರಿದ ಪ್ರದೇಶದಲ್ಲಿ ರಷ್ಯನ್ನರು ಬಳಸುತ್ತಿದ್ದ ಕೆಲವು ಹೆಸರುಗಳನ್ನು ನೀಡಿದರು. ಅಲ್ಲಿ ಒಬ್ಬ ಚಿಕ್ಕ ಹುಡುಗನಿದ್ದನು ಮತ್ತು ಅದರ ಬಗ್ಗೆ ತಿಳಿದ ನಂತರ ಮಹಾಪೆರಿಯವ ತನ್ನ ತಂದೆಗೆ ಮಗುವನ್ನು ಮಠದಲ್ಲಿ ಬಿಡಲು ಸಲಹೆ ನೀಡಿದರು. ಮಗುವು ಮಹಾಪೆರಿಯವರು ಅನುಸರಿಸಿದ ಒಂದು ನಿರ್ದಿಷ್ಟ ದಿನಚರಿಯನ್ನು ಅನುಸರಿಸಿತು ಮತ್ತು ಅವನು ಸರಿಯಾದನು. ಅಲ್ಲಿ ಒಬ್ಬ ಬಡ ಪ್ರವಚನಕರ್ತನು ತನ್ನ ಮಗಳ ಮದುವೆಗೆ ಹಣದ ಅವಶ್ಯಕತೆ ಇತ್ತು ಮತ್ತು ಅವನು ಮಹಾಪೆರಿಯವನ ಆಶೀರ್ವಾದವನ್ನು ಪಡೆಯಲು ಹೋದನು. ದಕ್ಷಿಣ ಜಿಲ್ಲೆಗಳಲ್ಲಿ ಅಷ್ಟೊಂದು ಪ್ರಸಿದ್ಧವಲ್ಲದ ಪೆರುಮಾಳ್ ದೇವಸ್ಥಾನಕ್ಕೆ ಹೋಗಿ ಸುಮಾರು 10 ದಿನಗಳ ಕಾಲ ಪವಿತ್ರ ಗ್ರಂಥವನ್ನು ಓದುವಂತೆ ಸಲಹೆ ನೀಡಿದರು. ವಿದ್ವಾಂಸರು ಅದನ್ನು ಸ್ವತಃ ತೆಗೆದುಕೊಂಡು ಮತ್ತು ಸೂಚನೆಗಳನ್ನು ಅನುಸರಿಸಿದರು. 10 ದಿನಗಳ ಆಚರಣೆಯ ನಂತರ ಅವರ ಮನೆಗೆ ಮರಳಿದರು ಮತ್ತು ವಧುವರರಿಗೆ ಬೇಕಾದ ಬಟ್ಟೆ, ಸ್ವಲ್ಪ ನಗದು ಮತ್ತು ಚಿನ್ನವನ್ನು ಅವರ ಅನುಪಸ್ಥಿತಿಯಲ್ಲಿ ಅವರ ಮನೆಗೆ ಕಂಚಿ ಮಠದಿಂದ ಕಳುಹಿಸಲಾಗಿದೆ ಎಂದು ತಿಳಿದು ಆಶ್ಚರ್ಯಪಟ್ಟರು. ವಾಸ್ತವವಾಗಿ ಬಡ ವಿದ್ವಾಂಸರು ಕಂಚಿಯ ಋಷಿಯಲ್ಲಿ ವಿನಂತಿಯನ್ನು ಸಹ ಮಾಡಿರಲಿಲ್ಲ.
ಮಹಾಪೆರಿಯವನ ಕೃಪೆಯು ಜನರ ಜೀವನವನ್ನು ಹಸನುಗೊಳಿಸಿದ ಹಲವಾರು ನಿದರ್ಶನಗಳಿವೆ. ಆದಿಶಂಕರರು ಪ್ರತಿಪಾದಿಸಿದ ವೇದಾಂತವನ್ನು ಎತ್ತಿ ಹಿಡಿಯುತ್ತಲೇ ಇದೆಲ್ಲವನ್ನೂ ಮಾಡಲಾಯಿತು. ವಿವಿಧ ಆಶ್ರಮಗಳು, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸಕ್ಕೆ ಸೇರಿದ ಜನರಿಂದ ಪುರುಷಾರ್ಥಗಳು ಅಂದರೆ ಜೀವನದ ಗುರಿಗಳನ್ನು ಸಂಬೋಧಿಸುವಂತೆ ಮಹಾಪೆರಿಯವರು ಸಂಕ್ಷಿಪ್ತವಾಗಿ ಖಚಿತಪಡಿಸಿದ್ದರು. ಮಹಾಪೆರಿಯವರಿಗೆ ಸಂಬಂಧಿಸಿದ ಸಾವಿರಾರು ಕಥೆಗಳನ್ನು ದಾಖಲಿಸಲಾಗಿದೆ. ಆದರೆ ನಾನು ಹೇಳಲೇಬೇಕೆಂದು ಲಕ್ಷಾಂತರ ರೆಕಾರ್ಡ್ ಮಾಡಬೇಕು. ಇದನ್ನು ಬರೆದವರು ಶ್ರೀ ರಾಜೇಶ್ ಗೋವಿಂದರಾಜುಲು ಅವರು. ವೆರಾಂಡಾ ಕ್ಲಬ್ ಪ್ರೈವೇಟ್ ಲಿಮಿಟೆಡ್ನ ಸ್ಥಾಪಕ ಸದಸ್ಯರಲ್ಲಿ ಒಬ್ಬರು. ಅವರು ಪ್ರಮುಖ ಅಂಕಣಕಾರರು, ಇತಿಹಾಸಕಾರರು, ಆಭರಣ ವ್ಯಾಪಾರಿಗಳು ಹಾಗೂ ಉದ್ಯಮಿಗಳು ಮತ್ತು ಪರಂಪರೆಯ ಉತ್ಸಾಹಿ. ಅವರು ವರ್ತಮಾನದ ಬೆಳಕಿನಲ್ಲಿ ಭೂತಕಾಲವನ್ನು ಪುನರುಜ್ಜೀವನಗೊಳಿಸಲು ಶ್ರದ್ಧೆಯಿಂದ ಕೆಲಸ ಮಾಡುತ್ತಿದ್ದಾರೆ. ಕೊಯಮತ್ತೂರಿನ ಇತಿಹಾಸದ ಬಗ್ಗೆ ಅನುಭವದ ಕಲಿಕೆಯು ಅವರ ಮುಖ್ಯ ಆಸಕ್ತಿಯ ವಿಷಯವಾಗಿದೆ ಮತ್ತು ಅವರು ನಗರದ ಅನೇಕ ಕಾಲೇಜುಗಳ ಪ್ಯಾನೆಲ್ ಸದಸ್ಯರು ಕೂಡ ಆಗಿದ್ದಾರೆ. ಓಂ ಶ್ರೀ ಗುರುಭ್ಯೋ ನಮಃ.